ಉಡುಪಿ ಮತ್ತು ಕಾಸರಗೋಡು ನಡುವೆ 400 ಕೆವಿ ವಿದ್ಯುತ್ ಲೈನ್ ಅಳವಡಿಕೆ ವಿರೋಧಿಸಿ ಕಂಪನಿಯವರ ದುರ್ವರ್ತನೆ ಮತ್ತು ಜಿಲ್ಲಾಧಿಕಾರಿಯ ಅಸಂವಿಧಾನಿಕ ನಡೆಯನ್ನ ಖಂಡಿಸಿ ಇನ್ನ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳ ರೈತರು ರೈತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದ ಗ್ರಾಮ ಪಂಚಾಯಿತಿ ಎದುರು ನಾನಾ ಗ್ರಾಮಗಳ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಈಗಾಗಲೇ ಇನ್ನ ಗ್ರಾಮದ ಮೂಲಕ ಹಾದು ಹೋಗಿರುವ ಉಡುಪಿ ಹಾಸನ ವಿದ್ಯುತ್ ಮಾರ್ಗ ಮತ್ತು ಪಾದೂರು ತೈಲ ಸಂಗ್ರಹಗಾರದ ಪೈಪ್ಲೈನ್ ಮಾರ್ಗದಿಂದಾಗಿ ಇನ್ನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಜನರು ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೀಗ ಉಡುಪಿ ಕಾಸರಗೋಡು ವಿದ್ಯುತ್ ಲೈನ್ ಅನ್ನ ಅಳವಡಿಸಿರುವುದು ಜನರ ಬದುಕನ್ನ ಕಸಿದುಕೊಳ್ಳಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಹಳ್ಳಿಯವರು, ವ್ಯವಸಾಯ ಮಾಡುವವರು, ದನ ಕರು ಇದೆ, ತೋಟ ಇದೆ, ಎಲ್ಲ ಹೋದ್ರೆ ನಾವು ಹೇಗೆ ಇರುವುದು? ನಮ್ಗೆ ತುಂಬಾ ಕಷ್ಟ ಆಗ್ತದೆ ಇದು ಹೋದ್ರೆ. ಎಲ್ಲ ಪರಿಸರ ಎಲ್ಲ ತುಂಬಾ ಜನರು ಇದರಲ್ಲಿ ಇದ್ದಾರೆ ನಮ್ಮ ಮನೆ ಹತ್ತಿರ. ಇನ್ನು ಸಾಗುವಳಿ ಮಾಡ್ಲಿಕ್ಕೆ ಆಗೋದಿಲ್ಲ, ದನಗಾರು ಸಾಕ್ಲಿಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತಿದೆ. 5 ಸೆನ್ಸ್ ಜಾಗ ಕೊಟ್ಟಿದ್ದಾರೆ. ಅಲ್ಲಿಗ 400 ವೋಲ್ಟೇಜ್ ಈಗ ಇದು ವೋಲ್ಟೇಜ್ ಇದು ಕಂಬ ಮಾಡ್ತಾರೆ. ಈಗ ಅಲ್ಲಿ ನಮ್ಮ ಮನೆ ಹತ್ತಿರವೇ ಉಂಟು. ಅದರಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಮಗೆ ಯಾವುದು ಪರಿಹಾರ ಕೂಡ ಇಲ್ಲ. ಇನ್ನ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರು, ಕೃಷಿ ಕೂಲಿ ಕಾರ್ಮಿಕರು ನಿತ್ಯ ಅನುಭವಿಸುತ್ತಿರುವ ಸಂಕಷ್ಟಕ್ಕೆ ಪರಿಹಾರವೇ ಇಲ್ಲವಾಗಿದೆ. ಈ ಯೋಜನೆಗಳಿಗೆ ಕೃಷಿ ಅವಲಂಬಿತ ಭೂಮಾಲೀಕರಿಂದ ಬಲವಂತವಾಗಿ ಫಲವತ್ತಾದ ಭೂಮಿಯನ್ನ ಕಸಿದುಕೊಳ್ಳಲಾಗಿದೆ. ವಿದ್ಯುತ್ ಲೈನ್ನ ಸೆಳೆತದಿಂದ ಜನ ಜಾನುವಾರುಗಳು ಪ್ರಾಣ ಭಯದಿಂದ ಬದುಕುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಉಡುಪಿ ಕಾಸರಗೋಡು 400 ಕೆವಿ ವಿದ್ಯುತ್ ಲೈನ್ ಅಳವಡಿಕೆಗಾಗಿ ಗ್ರಾಮಸ್ಥರ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅನೇಕ ಬಾರಿ ಜಿಲ್ಲಾಧಿಕಾರಿಗೆ, ಜಿಲ್ಲೆಯ ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ, ಸರ್ಕಾರಕ್ಕೆ ರೈತರು ಮನವಿ ಮಾಡಿದ್ದಾರೆ, ಹಕ್ಕೊತ್ತಾಯ ಸಲ್ಲಿಸಿದ್ದಾರೆ. ಆದರೂ ಯೋಜನೆಯ ಗುತ್ತಿಗೆ ಪಡೆದಿರುವ ಉಡುಪಿ ಕಾಸರಗೋಡು ಪವರ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅವರು ಯೋಜನೆಯಿಂದ ಬಾಧಿತರಾಗಿರುವ ಜನರಿಗೆ ಯಾವುದೇ ಪರಿಹಾರ ನೀಡದೆ, ಮಾಹಿತಿ ಕೊಡದೆ ಜೆಸಿಬಿಗಳ ಮೂಲಕ ಭೂಮಿಯನ್ನ ಅಗೆದಿದ್ದಾರೆ. ಅಗೆಯುವುದಕ್ಕೆ ತಡೆಯೊಡ್ಡಿದ ಮಹಿಳೆಯರು, ವೃದ್ಧರನ್ನೆಲ್ಲ ದೂಡಿ ಭತ್ತದ ಬೆಳೆಗಾಗಿ ಸಿದ್ಧಗೊಂಡ ಗದ್ದೆಗೆ ನುಗ್ಗಿ ದೊಡ್ಡ ದೊಡ್ಡ ಹೊಂಡಗಳನ್ನ ತೋಡಿದ್ದಾರೆ. ಕಾನೂನನ್ನ ಗಾಳಿಗೆ ತೂರಿ ದುರ್ವರ್ತನೆ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮೊನ್ನೆ ನಮ್ಮ ಪಟ್ಟ ಸ್ಥಳದಲ್ಲಿ ಬಂದು ಅವರು ಜಬರ್ದಸ್ತಾಗಿ ಜೆಸಿಬಿ ತಗೊಂಡು ಬಂದು ಹೊಂಡ ಮಾಡುವಾಗ ನಾವು ಇವತ್ತು ನಾವು ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ಇಲ್ಲಿ ಏರ್ಪಡಿಸ್ತೇವೆ. ಇದರಿಂದ ಸಂಪೂರ್ಣ ನಮ್ಮ ಭೂಮಿ ಪಿತ್ರದಿದ್ದ ಆಸ್ತಿ, ನಮ್ಮದು ಪಟ್ಟ ಲ್ಯಾಂಡ್. ನಮಗೆ ಕೆಲವು ತಿಂಗಳಿಂದ ನೋಟಿಸ್ ಕೊಡಲಿಲ್ಲ, ಸರ್ವೆಗೆ ಬರ್ತಾ ಇದ್ದಾರೆ. ನಾವು ಪ್ರತಿಭಟಿಸುವಾಗ ನಮ್ಮಲ್ಲಿ ಜನಸಭಾ ಕಡಿಮೆ ಇತ್ತು. ಮೊನ್ನೆ ಸಹ ಬಂದವರು ಜಬರ್ದಸ್ತಾಗಿ ಜೆಸಿಬಿನಲ್ಲಿ 10 ಫೀಟ ಹೊಂಡ ತೆಗೆದು ಜಬರ್ದಸ್ತಾಗಿ ಮಾಡಿದ್ದಾರೆ. ಪೊಲೀಸರೆಲ್ಲ ಹೇಳಿದ್ರು, ಪೊಲೀಸರು ಅವರ ಸಪೋರ್ಟ್ ಆಗಿದ್ದರು. ಮತ್ತೆ ಡಿಸಿ ತಹಸೀಲ್ದಾರ್ ಬಂದರು, ಅವರು ಅವರಿಗೆ ಸಪೋರ್ಟ್ ಆಗಿದ್ದರು. ಜಿಲ್ಲಾಧಿಕಾರಿಯವರ ಲಿಖಿತ ಆದೇಶದ ಪ್ರತಿಯನ್ನ ತಹಸೀಲ್ದಾರರು ಮತ್ತು ಗುತ್ತಿಗೆದಾರರಲ್ಲಿ ಕೇಳಿದಾಗಲೂ ಅವರ ಬಳಿ ಯಾವುದೇ ದಾಖಲೆ ಇರಲಿಲ್ಲ. ಈ ಯೋಜನೆ ಸಂಪೂರ್ಣ ಕಾನೂನು ಬಾಹಿರವಾಗಿ ಜಾರಿ ಮಾಡಲಾಗುತ್ತಿದೆ. ಈ ಎಲ್ಲಾ ಪ್ರಕ್ರಿಯೆ ಜಿಲ್ಲಾಡಳಿತದ ಕಣ್ಣ ಮುಂದೆಯೇ ನಡೆಯುತ್ತಿದ್ದರೂ ಜಿಲ್ಲಾಧಿಕಾರಿ ಮೌನವಾಗಿದ್ದಾರೆ. ಅವರ ನಡೆ ಖಂಡನೀಯವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಉಡುಪಿ ಕಾಸರಗೋಡು ವಿದ್ಯುತ್ ಲೈನ್ ಎನ್ನುವಂಥ ಒಂದು ಕರಾಳ ನಮಗೆ ನಮ್ಮ ಇಡೀ ಕೃಷಿ ಭೂಮಿಯನ್ನು ನಾಶ ಮಾಡುವುದಕ್ಕೆ ಹೊರಟಿದೆ. ನಮ್ಮ ನಿರಂತರ ವಿರೋಧದ ನಡುವೆಯೂ ಕೂಡ ನಮ್ಮ ಯಾವುದೇ ವಿರೋಧವನ್ನು ಧಿಕ್ಕರಿಸದೆ ಜಿಲ್ಲಾಧಿಕಾರಿಗಳ ಆದೇಶ ಇದೆ ಅಂತೇಳಿ ಹೇಳಿಕೊಂಡು ಈ ಯೋಜನೆಯ ಗುತ್ತಿಗೆ ಪಡೆದುಕೊಂಡಿರುವಂಥ ಸ್ಟೆರ್ಲೈಟ್ ಕಂಪನಿಯವರು ಪೊಲೀಸ್ ಫೋರ್ಸ್ ಇಟ್ಕೊಂಡು ಬಂದು ತಹಶೀಲ್ದಾರರ ಉಪಸ್ಥಿತಿಯಲ್ಲಿ ಸರ್ಕಾರಿ ಜಾಗ ಮತ್ತು ಖಾಸಗಿ ಜಾಗಗಳು ಕೂಡ ಏಕಾಏಕಿ ಜೆಸಿಬಿಯೊಂದಿಗೆ ನುಗ್ಗಿ ನಮ್ಮ ತಡೆಯಲು ಬಂದ ಭೂಮಾಲೀಕರನ್ನು ಕಸದ ರೀತಿಯಲ್ಲಿ ಎತ್ತಿ ಹಾಕಿ ಆರಂಭಿಸಿದ್ದಾರೆ ಕಾಮಗಾರಿಯನ್ನು. ಅದನ್ನು ವಿರೋಧಿಸಿ ಮತ್ತು ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬದುಕುವ ಹಕ್ಕನ್ನು ಇದೆಯೇ ಇಲ್ಲವೋ ಎನ್ನುವಂಥ ಪ್ರಶ್ನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಂದೆ ಮಾಡಬೇಕು. ಅವರು ಈ ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನೆಗೆ ಬಂದು ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕೆನ್ನುವಂಥದ್ದು ಕಾರಣಕ್ಕಾಗಿ ಇಡೀ ಉಡುಪಿಯಿಂದ ಕಾಸರಗೋಡುವರೆಗಿನ ಸಂತ್ರಸ್ತ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಎಲ್ಲ ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳನ್ನು, ಅದು ಶಾಸಕರಿರಬಹುದು, ಸಂಸದರಿರಬಹುದು, ಉಸ್ತುವಾರಿ ಸಚಿವರು ಇರಬಹುದು, ವಿರೋಧ ಪಕ್ಷದವರು ಇರಬಹುದು, ಆಡಳಿತ ಪಕ್ಷದವರು ಇರಬಹುದು, ಎಲ್ಲರನ್ನೂ ಸೇರಿಸಿಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಕೃಷಿಯನ್ನೇ ನಂಬಿಕೊಂಡಿರುವ ರೈತರ ಫಲವತ್ತಾದ ಕೃಷಿ ಭೂಮಿ, ಅವರು ಬೆವರು ಸುರಿಸಿ ನೆಟ್ಟು ಬೆಳೆಸಿದ ತೆಂಗು, ಅಡಿಕೆ ಮತ್ತು ಇನ್ನಿತರೆ ತೋಟಗಾರಿಕಾ ಬೆಳೆಗಳನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ, ನಮ್ಮ ನೆಲ ಜಲ ಪರಿಸರವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ನಮ್ಮ ಉಗ್ರ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೋರಾಟಗಾರ ಸಮಿತಿ ಪ್ರತಿಭಟನೆಗೆ ಇಳಿದಿರುವುದಾಗಿ ತಿಳಿಸಿದೆ.
ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎಂಎಸ್ಪಿ ಖರೀದಿ ಕೇಂದ್ರದಲ್ಲಿ ಲಂಚ ಕೊಡದೆ ಇದ್ದರೆ ಅಧಿಕಾರಿಗಳು ಕೊಬ್ಬರಿ ಖರೀದಿಸದೆ ತಿರಸ್ಕರಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಎಂಎಸ್ಪಿ ಖರೀದಿ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ತಿಪಟೂರಿನ ಎಂಎಸ್ಪಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಲಂಚಕ್ಕೆ ಬೇಡಿಕೆ ಇಡಲಾಗುತ್ತಿದೆ. ಲಂಚ ಕೊಡದಿದ್ದರೆ ಎಫ್ಎಕ್ಯೂ ಗುಣಮಟ್ಟದ ಕೊಬ್ಬರಿ ಖರೀದಿ ಮಾಡದೆ ತಿರಸ್ಕಾರ ಮಾಡಲಾಗುತ್ತಿದೆ. ಈ ಮೂಲಕ ಎಂಎಸ್ಪಿ ಕೊಬ್ಬರಿ ಖರೀದಿ ಕೇಂದ್ರದ ಅಧಿಕಾರಿಯಿಂದ ರೈತರ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಲಾಗುತ್ತಿದೆ ಎಂಬ ಆರೋಪ ರೈತರಿಂದ ವ್ಯಕ್ತವಾಗಿದೆ. ಹರೀಶ್ ಅನ್ನೋ ಒಬ್ಬ ರೈತ ಕೊಬ್ಬರಿ ತಗೊಂಡಾಗ ಲಂಚ ಕೇಳಿದ್ರು ಅಂತ ಹೇಳಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಗಣೇಶ್ ಅನ್ನೋ ಅಧಿಕಾರಿ ಹಮಾಲ್ದ ಮುಖಾಂತರ ಲಂಚ ವಸೂಲು ಮಾಡ್ತಿರ್ತಾರೆ. ಆ ಹಮಾಲ್ದ ಮುಖಾಂತರ ವಸೂಲು ಮಾಡ್ತಿರೋ ಲಂಚದಲ್ಲಿ ನಿಮಗೆ ಶೇರ್ ಬರಲ್ವ ಅಂತ ರೈತ ಕೇಳ್ತಾನೆ. ನಾನು ಬರಲ್ಲ ಅಂತ ಆಣೆ ಮಾಡ್ತೀನಿ, ನೇಣು ಹಾಕೋತೀಯ ಅಂತೇಳಿ ಪ್ರಚೋದನೆ ಮಾಡ್ತಾನೆ ಗಣೇಶನ ಅಧಿಕಾರಿ. ಇಲ್ಲಿ ತೆಂಗು ಬೆಳೆಗಾರ ಸಂಕಷ್ಟದಲ್ಲಿರೋದ್ರಿಂದ ಸರ್ಕಾರ MSPನ ಓಪನ್ ಮಾಡಿರೋದು. ಸಂಕಷ್ಟ ಇರೋದು ರೈತರಿಗೆ ಅನುಕೂಲ ಆಗ್ತಿರೋದು ಖರೀದಿ ಅಧಿಕಾರಿ ಮತ್ತು ಅಲ್ಲಿರುವಂಥ ಹಮಾಲ್ರಿಗಳು ಒಂದು ಚೀಲಕ್ಕೆ 80 ರಿಂದ 100 ರೂಪಾಯಿವರೆಗೂ ವಸೂಲು ಮಾಡಿಕೊಂಡು ಅವರು ಬೇಕಾದಂಥ ರೀತಿಯಲ್ಲಿ ಗ್ರೇಡಿಂಗ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಆಗಿದೆ, ದುರ್ವ್ಯವಸ್ಥೆ ಆಗಿದೆ. ಯಾರು ದುಡ್ಡು ಕೊಡೋಲ್ಲ, ನಾನು ಪ್ರಾಮಾಣಿಕವಾಗಿ ಕೊಬ್ಬರಿ ಕೊಡ್ತೀನಿ ಅನ್ನೋರಿಗೆ FAQ ಪ್ರಕಾರ ಕೊಬ್ಬರಿ ತೊಗೊಳ್ದಲ್ಲೇ ದೌರ್ಜನ್ಯ ಆಗ್ತಿದೆ. ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಯಾರು ಪ್ರಶ್ನೆ ಮಾಡಿರುವಂಥ ರೈತರ ಮೇಲೆ ಹಮಾಲ್ರಿಗಳು ಅಮಾನ್ಯವಾಗಿ ಅವ್ರ ಮೇಲೆ ಎರಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಕ್ಕೆ ಹೋಗ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಸರ್ಕಾರದ ನಿಯಮಾವಳಿ ಪ್ರಕಾರ ಪ್ರತಿ ಕೊಬ್ಬರಿ ಚೀಲಕ್ಕೆ 20 ರೂಪಾಯಿ ಹಮಾಲಿ ದರವನ್ನ ನಿಗದಿ ಮಾಡಲಾಗಿದೆ. ಹಮಾಲಿಗಳು ರೈತರಿಂದ ಪ್ರತಿ ಚೀಲಕ್ಕೆ 100 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಮಾಲಿಗಳ ನಡೆಯನ್ನ ಪ್ರಶ್ನೆ ಮಾಡಿದ ರೈತರ ಮೇಲೆ ಹಮಾಲರು ಮತ್ತು ಅಧಿಕಾರಿಗಳಿಂದ ದೌರ್ಜನ್ಯ ಮಾಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಎಂಎಸ್ಪಿ ಅಧಿಕಾರಿ ಗಣೇಶ್ ಹಾಗೂ ರೈತರ ನಡುವೆ ಮಾತಿನ ಚಕಮಕಿಯೂ ನಡೆದಿದೆ. ಈ ಬಗ್ಗೆ ಮಾಧ್ಯಮಗಳನ್ನ ಕರೆಸಿ ಪ್ರಶ್ನೆ ಮಾಡಿದರೆ ದೇವರ ಪ್ರಮಾಣವಾಗಿಯೂ ನಾನು ಲಂಚ ಪಡೆದಿಲ್ಲ ಎಂದು ಅಧಿಕಾರಿ ಹೇಳುತ್ತಾರೆ. ನಾನಂತೂ ಯಾರಿಂದಲೂ ಲಂಚವನ್ನ ಸ್ವೀಕಾರ ಮಾಡಿಲ್ಲ ಎಂದು ದೇವರ ಮೇಲೆ ಪ್ರಮಾಣ ಮಾಡ್ತೀನಿ. ರೈತರು ನನ್ನ ಮೇಲೆ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತೀರಾ, ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರೈತರು ಎಂಎಸ್ಪಿ ಕೇಂದ್ರದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಎಂಎಸ್ಪಿ ಕೇಂದ್ರದ ಅಧಿಕಾರಿ ಗಣೇಶ್ ಹಾಗೂ ಹಮಾಲರ ಮೇಲೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದ ಗೋಲಿಬಾರ್ನಲ್ಲಿ ಮರಣ ಹೊಂದಿದ್ದ ರೈತ ಚೂರಿ ಸಿದ್ಲಿಂಗಪ್ಪ ಹಾಗೂ ಪುಟ್ಟಪ್ಪ ಹೊನ್ನತ್ತಿಯವರ 17ನೇ ವರ್ಷದ ಹುತಾತ್ಮ ದಿನಾಚರಣೆಯನ್ನ ರೈತ ಸಂಘ ಹಾವೇರಿಯಲ್ಲಿ ಆಚರಿಸಿದೆ. ರೈತರಿಗೆ ಬೆಳೆ ಪರಿಹಾರ, ಬೆಳೆ ವಿಮೆ ಹಾಗೂ ವಿವಿಧ ಹಕ್ಕೊತ್ತಾಯಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇತ್ತೀಚೆಗೆ ಪ್ರತಿಭಟನೆ ನಡೆಸಿದರು. ಈಗ ಇವರು ಡಬಲ್ ದುಡ್ಡು ಕೊಟ್ರ ಅಂದ್ರೆ ಇವರು ಅವರು ಅಷ್ಟಷ್ಟ ಹಣ ಹಾಕಿದ್ರ ನಾವು ಬದುಕ್ತೇವೆ ರೈತರು ಬರಗಾಲದಾಗ ಹಂಗ್ ಕೊಡಿಸ್ರಿ ಅಂತ ಹೇಳಿ ನಿಮಗೆ ಮನವಿ ಕೊಟ್ಟಿದ್ವಿ. ಇಷ್ಟಾಗಿ ಸಾಲದಾದಂಗ ಇಂಡಿವಿಜುವಲ್ ಬ್ಯಾಡಿಗೆಯಾಗಿ 2,500 ರೈತರ ಅರ್ಜಿ ಕೊಟ್ರು. ಬೇರೆ ಬೇರೆ ತಾಲೂಕ್ನಾಗೂ ಅರ್ಜಿ ಕೊಟ್ರ. ಸೀದಾ ಸಿದ್ದರಾಮಣ್ಣಗ ಪತ್ರ ಬರ್ಸೇವಿ. ಸಿದ್ದರಾಮಣ್ಣಂದ ಉತ್ತರ ಬರ್ತೈತಿ ಅಂತ ನಮ್ ತಾಲೂಕ್ ಮಂದಿ ಕಾಯ್ಕೆತ ಕುಂತೈತಿ. ರಿಲಯನ್ಸ್ ಕಂಪನಿಯವರು ನಮಗೆ ಎಷ್ಟೆಷ್ಟು ಹಣ ಬರ್ತೈತಿ ಅನ್ನೋದನ್ನ ಇಂಡಿವಿಜುವಲ್ ನಮ್ಮ ಮೊಬೈಲ್ನಾಗ ಎಷ್ಟು ಶಾರ್ಟ್ ಫಾಲ್ ಆಗೈತಿ ಅನ್ನೋದನ್ನ ಎಲ್ಲ ರೈತರಿಗೆ ಹಾಕ್ಯಾರ. ಹಾಕಿ 3 ತಿಂಗಳಾಯ್ತು. 3 ತಿಂಗಳಿಂದ ಕೃಷಿ ಇಲಾಖೆಯರಿಗೆ ನಾ ಬೆನ್ನತ್ತೀನಿ. ಶಾರ್ಟ್ ಫಾಲ್ ನಮ್ಮ ರೈತರಿಗೆ ಗೊತ್ತಾಗತೈತಿ. ನಿಮ್ಮ ಆಫೀಸ್ನಾಗ ಯಾಕಿಲ್ಲ, ನೀವು ಕೊಡ್ರಿ ಅದನ್ನ ಶಾರ್ಟ್ ಫಾಲ್ ಅಂತಂದ್ರ 3 ತಿಂಗಳ ಮಟ್ಟನೂ ಕೊಡ್ಲಿಲ್ಲ ನನಗೆ. ಈಗ ಮೊನ್ನೆ 3 ದಿವಸದಿಂದ ಬಂದೈತಿ. ಅವ್ರು ಕೊಟ್ಟಾರ. ಕೊಟ್ರಿ ಏನ್ ಮಾಡ್ಯಾರ ಅಂದ್ರ ಒಂದ್ ತಾಲೂಕ್ನಾಗ 10, 11 ಪಂಚಾಯತಿ ಕೊಟ್ಟಾರ. ಇನ್ನು 8 ಇದ್ದ 11 ಪಂಚಾಯತಿ ಉಳಿಸ್ಯಾರ. ಹುತಾತ್ಮ ದಿನಾಚರಣೆ ಆಚರಿಸಿ ಸಿದ್ದಪ್ಪ ಸರ್ಕಲ್ನಲ್ಲಿ ರಸ್ತೆ ತಡೆ ಚಳವಳಿ ಹಾಗೂ ಬೃಹತ್ ಪ್ರತಿಭಟನೆ ನಡೆಸಿದ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ಹಕ್ಕೊತ್ತಾಯ ಪತ್ರ ಸಲ್ಲಿಸಿದರು. ನನ್ನ ಹತ್ರ ಬಂದಿದ್ದು 106. ನಾವು ಏನು ಮಾಡಿದ್ದೀವಿ ಅದು ಕರೆಕ್ಟಾಗಿ ಮಾಡಿದ್ದೀವಿ. ವಿಮೇದ್ ಹೇಳಿರೋದು ಅಬ್ಜೆಕ್ಷನ್ ತಿರಸ್ಕಾರ ಮಾಡಿದ್ದೀವಿ. ನಮ್ಮಿಂದ ತಿರಸ್ಕಾರ ಆದಮೇಲೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಗ್ರೀವಿಯನ್ಸ್ ಕಮಿಟಿ ಇರುತ್ತೆ. ಅಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಕೃಷಿ ಕಾರ್ಯದರ್ಶಿಗಳದ ಅಧ್ಯಕ್ಷತೆಯಲ್ಲಿರುತ್ತೆ. ಆ ಕಮಿಟಿಗೆ ಹೋದಾಗ ಕೃಷಿ ಕಾರ್ಯದರ್ಶಿಗಳು DC ಅವ್ರು ಏನು ತೀರ್ಮಾನ ತಗೊಂಡ್ರೆ ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಅಲ್ಲೂ ತಿರಸ್ಕಾರ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಇನ್ನೊಂದು ಕಮಿಟಿ ಇರುತ್ತೆ, ಟೆಕ್ನಿಕಲ್ ಅಡ್ವೈಸರಿ ಅಂತ. ಈಗ ಆ ಹಂತಕ್ಕೆ ಹೋಗಿದೆ. ಅಲ್ಲೇನಾಗಿದೆ ಅಂದರೆ ಕಾರ್ಯದರ್ಶಿಗಳು ಎಲೆಕ್ಷನ್ಗೋಸ್ಕರ ಬೇರೆ ರಾಜ್ಯಕ್ಕೆ ಅವ್ರಿಗೆ ಕೆಲಸಕ್ಕೆ ಹೋಗಿದ್ರು, ವಾಪಸ್ ಬಂದಿದ್ದಾರೆ. ಇನ್ನೊಂದು 10-15 ದಿನದಲ್ಲಿ ಆ ಕಮಿಟಿಲೂ ವಿಲೇ ಮಾಡ್ತಾರೆ. ಯಾಕಂದರೆ 2 ಕಮಿಟಿಗೂ ಅವರೇ ಇರೋದಕ್ಕೆ ಮೊದಲನೇ ಕಮಿಟಿಲಿ ಆಗಲೇ ಪರಿಶೀಲನೆ ಮಾಡಿದ್ದಾರೆ. ಇನ್ನೊಂದು 10-15 ದಿನದಲ್ಲಿ ಆ ಕಮಿಟಿನೂ ಈ 106 ಕ್ಲಿಯರ್ ಆಗಿದ ತಕ್ಷಣವೇ ಎಲ್ಲೆಲ್ಲಿ ಎಲಿಜಿಬಲ್ ಇದೆ ಅದ್ರ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ.
ಇನ್ನು ಬರ ಪರಿಹಾರದ ವಿಚಾರವಾಗಿ ನೀವು ಕೊಟ್ಟಿದ್ದ ಅರ್ಜಿಗಳು ನಾವು ಅವಾಗ ವೆಯ್ಟ್ ಮಾಡಿದ್ದು ಎಲ್ಲ ತಾಲೂಕಲ್ಲೂ ಹೋಗಿ ಕೊಡ್ತಾ ಇದ್ವಿ, ಎಲ್ಲ ಒಂದ್ಸರಿ ಕ್ರೋಢೀಕರಿಸ್ಬಿಟ್ಟು ಕಳಿಸೋಣ ಅಂತ. ಅದನ್ನು ನಾವೀಗಾಗಲೇ ಏನು ಮಾಡಿದ್ದೀವಿ ಅಂದರೆ ಪ್ರತಿಯೊಂದು ತಾಲೂಕಲ್ಲೂ ನೀವೊಂದು ಪತ್ರನೂ ಕೊಟ್ಟಿದ್ದೀರಾ, ಡೀಟೇಲ್ಡಾಗಿ ಮೆನ್ಷನ್ ಮಾಡಿ ಪತ್ರಗಳನ್ನ ಎಲ್ಲದಕ್ಕೂ ಬರೆದಿದ್ದೀವಿ. ಮತ್ತು ಒಂದು ಮಾದರಿ ಅಂತ ಬರೆದ್ಬಿಟ್ಟು ಈ ರೀತಿ ಅಂದಾಜೆಷ್ಟು 4564 ಏನೋ ಅರ್ಜಿಗಳು ಕೊಟ್ಟಿದ್ದೀರಾ ಇಡೀ ಜಿಲ್ಲೆಯಲ್ಲಿ. ಈ ರೀತಿ ಕೊಟ್ಟಿದ್ದಾರೆ, ಇದು ಅವ್ರ ಕೋರಿಕೆ ಇದೆ ಅಂದ್ಬಿಟ್ಟು ನಾವು CM ಆಫೀಸ್ಗೆ ಆಗಲೇ ಬರೆದಿದ್ದೀವಿ. ವಿಮೆದು ನಾನು ನಿಮ್ಮಲ್ಲಿ ಒಂದು ಕೋರಿಕೆ ಇರೋದು, ವಿಮೆ ಹಣ ಬರೋದು ಅದೇನಿದೆ ಅದೆಲ್ಲ ನಾವು ಚೆಕ್ ಮಾಡೋಣ. ನಿಮಗೆ ಹೇಳೋದು 2022-23 ಹಾವೇರಿ ಜಿಲ್ಲೆಯಲ್ಲಿ 1,69,000 ರೈತರು ವಿಮೆ ಮಾಡಿಸ್ಕೊಂಡಿದ್ರು. 23-24 3,20,000 ಮಾಡ್ಕೊಂಡ್ರಿ. ಈ ಹೆಚ್ಚಿಗೆ ಆಗಿದ್ದಕ್ಕೆ ನಿಮ್ಗೆ 25% 126 ಕೋಟಿ ಬಂದಿದೆ. ಹಳೇದು ಏನಿದೆ ಮಾಡೋಣ, ವಿಮೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಸೀಮಿತವಾದ ಕಾಲಾವಕಾಶ ಇರುತ್ತೆ, ಅದರಿಂದ ನಿಮ್ಗೆ ಅಲ್ಲಿ ಮುಂದಕ್ಕೆ ಒಳ್ಳೇದಾಗೋದು. ಸೊ ರಿಜಿಸ್ಟ್ರೇಷನ್ನ ಆದಷ್ಟು ಬೇಗ ವಿಮೆದು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ. ಕಳೆದ ಸರಿ ನೋಡಿದಿರ 3,20,000 ಜನ ಮಾಡ್ಕೊಂಡಿದ್ದಕ್ಕೆ 126 ಕೋಟಿ ಬಂತು. ಈ ಸರಿ ಹೇಗಿದೆಯೋ ಹಳೇದನ್ನೆಲ್ಲ ನಾವು ಚೆಕ್ ಮಾಡೋಣ, ಬಟ್ ವಿಮೆ ರಿಜಿಸ್ಟ್ರೇಷನ್ ಬೇಗ ಮಾಡಿ. ಬೆಳೆ ವಿಮೆ ಬರಗಾಲದಿಂದಾದ ಬೆಳೆ ಹಾನಿ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ ರೈತರು, ಬರಗಾಲದಿಂದ ಬೆಳೆ ನಷ್ಟ ಹೊಂದಿದ ರೈತರಿಗೆ ಸಮರ್ಪಕವಾಗಿ ಬೆಳೆ ಹಾನಿ ಪರಿಹಾರ ಕೊಟ್ಟಿಲ್ಲ, ಸಮರ್ಪಕವಾಗಿ ಬೆಳೆ ಪರಿಹಾರ ಕೊಡಬೇಕು ಹಾಗೂ ರಾಜ್ಯ ಸರ್ಕಾರದ STRF ಪ್ರಕಾರ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಬರ ಪರಿಹಾರ ಕೊಡಬೇಕು. ಹಾವೇರಿ ಜಿಲ್ಲೆಯಲ್ಲಿ ಬಿತ್ತನೆ ಬೀಜದ ಬೆಲೆ ದುಪ್ಪಟ್ಟು ಹೆಚ್ಚಾಗಿದ್ದು, ಕೃಷಿ ಇಲಾಖೆ ಬೆಲೆ ನಿಯಂತ್ರಿಸಬೇಕು ಹಾಗೂ ರಸಗೊಬ್ಬರ, DAP, ಯೂರಿಯಾ ಗೊಬ್ಬರ ಕೊರತೆ ಇದ್ದು ವ್ಯವಸಾಯ ಸಂಘ ಹಾಗೂ ರೈತ ಉತ್ಪಾದಕ ಕಂಪನಿಗಳಿಂದ ಕೂಡಲೇ ಗೊಬ್ಬರ ಕೊರತೆಯಾಗದಂತೆ ಪೂರೈಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದಿಟ್ಟರು. ನೀಟ್ ಪ್ರವೇಶ ಪರೀಕ್ಷೆ ಪ್ರಕರಣದ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿ ಹಾಗೆಯೇ ಈ ಪ್ರಕರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ AIDSO ಸಂಘಟನೆಯ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದಲ್ಲಿ ಇಂದು ಜೂನ್ 13ರಂದು ಪ್ರತಿಭಟನೆ ನಡೆಸಿದ್ದಾರೆ. ಜೂನ್ 4ರಂದು ಪ್ರಕಟಗೊಂಡ ನೀಟ್ ಪರೀಕ್ಷಾ ಫಲಿತಾಂಶದ ಪಾರದರ್ಶಕತೆಯ ಕುರಿತು ದೇಶವ್ಯಾಪಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದಾರೆ. UGC ಪರೀಕ್ಷಾ ಮಾರ್ಗಸೂಚಿ ಅನ್ವಯ ಅಂಕಗಳನ್ನ ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ಪಡೆಯಬಹುದಾದ ಅಂಕಗಳೊಂದಿಗೆ ಪ್ರಸ್ತುತ ಒಂದಿಷ್ಟು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಹೊಂದಿಕೆಯಾಗುತ್ತಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡಿರುವುದಾಗಿ NTA ಸಮಜಾಯಿಷಿ ನೀಡಿದೆ. ಆದರೆ ಹೆಚ್ಚುವರಿ ಶುಲ್ಕಗಳನ್ನ ನೀಡಿರುವ ಮಾನದಂಡವು ಸಂಪೂರ್ಣವಾಗಿ ಪಕ್ಷಪಾತಿಯಾಗಿದೆ. ಈ ವರ್ಷ ಪ್ರಕಟಿಸಲಾಗಿದ್ದ ಮಾರ್ಗಸೂಚಿ ಅನ್ವಯ ಹೆಚ್ಚುವರಿ ಅಂಕಗಳನ್ನ ನೀಡಲು ಅವಕಾಶವಿಲ್ಲ. ಆಶ್ಚರ್ಯಕರವೆಂಬಂತೆ ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನ ಗಳಿಸಿದ್ದಾರೆ. ಇದರೊಂದಿಗೆ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದವು ಅಥವಾ ಈ ಕುರಿತು ಸಮರ್ಪಕ ತನಿಖೆ ನಡೆಸಲಾಗಿಲ್ಲ ಎಂಬ ಆರೋಪವಿದೆ. ಅನಿರೀಕ್ಷಿತ ಕೆಟ್ಟ ಫಲಿತಾಂಶದಿಂದಾಗಿ ಈಗಾಗಲೇ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ತುತ್ತಾಗಿದ್ದಾರೆ. ಒಟ್ಟಾರೆಯಾಗಿ ನೀಟ್ ಪರೀಕ್ಷೆ ಫಲಿತಾಂಶದಲ್ಲಿ ಪಾರದರ್ಶಕತೆಯ ಕೊರತೆ ಮತ್ತು ಭ್ರಷ್ಟಾಚಾರದ ಕುರಿತು ಸಾಕಷ್ಟು ಆರೋಪಗಳು ಕೇಳಿಬಂದಿವೆ. ಇದರ ಕುರಿತು ಸೂಕ್ತ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.